ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತು ನೋಡ್ರಿ ಸಂಡೇ ಅಂದ್ಬಿಟ್ಟು ಆಚೆ ಹೋಗೋಣ ಅಂದ್ಬಿಟ್ಟು ಕರ್ಸ್ಬಿಟ್ಟು ನಾನು ಫಸ್ಟ್ ಆಫ್ ಆಲ್ ವೆಯ್ಟ್ ಮಾಡ್ತಾ ಇದ್ದೀನಿ. 5:30 ಹೇಳಿದ್ದು 5:40 ಅಂತ ಇದ್ದೀನಿ, ಇನ್ನೂ ಬಂದಿಲ್ಲ. ಇನ್ನೂ 2 minutes ಅಂತೆ. ಹಾಂ 5:30 ಅಂದ್ಬಿಟ್ಟು 5:30 ಅಂದ್ರೆ ಅಷ್ಟ 5:45 ಬಂದ. ನಾನು ಎಷ್ಟು ಬೇಗ ಬಂದಿರ್ಬೇಕು? ಯಾವಾಗ 20 ಕಿಲೋಮೀಟರ್ಸ್ ಬಂದ್ರೆ 20. ಅದು ನಿನಗೆ ಗೊತ್ತಿರಬೇಕು ಎಷ್ಟೊತ್ತಿಗೆ ಬಿಡ್ಬೇಕು ನಾನು ಬಂದು ಕರೆಕ್ಟ್ ಟೈಮ್ ಬಂದಿಲ್ಲ. 50 minutes ಲೇಟ್. ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. OTP ಹೇಳಿ 3333 ಅವರು ನಾವು ಹೋಗ್ತೀವಂತ ಎಲ್ಲಿ ಕರ್ಕೊಂಡ್ ಬಂದಿದ್ಯಾ? ಹೆಸರುಘಟ್ಟ ಲೇಕ್. ಕಿರಿಕ್ ಪಾರ್ಟಿ ಮೂವಿ ಎಲ್ಲ ಶೂಟ್ ಆಗಿದ್ದಿಲ್ಲ, ಎಲ್ಲ ಸಮ್ ಸೀಕ್ವೆನ್ಸ್ ಅಲ್ಲ, ಒಂದ್ ಸಾಂಗ್ ಅಲ್ಲಿ ಒಂದ್ ಸೀಕ್ವೆನ್ಸ್, ಒಂದು ಸಾಂಗಲ್ ಒಂದು ಸೀಕ್ವೆನ್ಸ್ ಅಷ್ಟೇ. ಅದರ್ ಫ್ಯಾಮಿಲಿ ನಾಲೆಡ್ಜ್. ನಮಗೆ ಫ್ರೀಯಾಗಿ ಒಂದು ಕತೆ ಹೇಳೋರಾದ್ರೂ ಬೇಕಾಗಿತ್ತು, ಸಿಕ್ಬಿಟ್ರಿ. ಬಟ್ ಅದು ಕೇಳಿಸ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಸ್ಟಾಪ್ ಮಾಡಿಬಿಟ್ವಿ. ಯಾರೇ ನಮ್ಮ ನೋಡ್ಕೊಂಡು ಹೋಗ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಅಷ್ಟಾ ವ್ಲಾಗ್ 006. ಅಲ್ಲ ಟ್ಯಾಂಕ್ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಇದು ನಿನಗೆ ಹೇಳ್ಬೇಕು ಅನ್ಕೊಂಡಿಲ್ಲ, ಅವತ್ತಿಂದ ಹೇಳ್ಬೇಕಾಗಿತ್ತು, ಹೇಳಿರ್ಲಿಲ್ಲ. ಫ್ಯಾನ್ಸು ನಿನಗೆ ಕೇಳ್ತಾನೆ ಇರ್ತಾರೆ. ಹಂಗಲ್ಲ, ಏನಕ್ಕೆ ವಿಡಿಯೋ ಮಾಡ್ತಾ ಇಲ್ಲ, ಜಗಳ ಆಡ್ಕೊಂಡ್ಬಿಟ್ಟಿದ್ದೀರಾ ಏನು? ದೊಡ್ಡ ಜಗಳ ಆಗಿತ್ತು, ಕೋರ್ಟಲ್ಲಿ ಹೋಗಿ ಸರಿ ಮಾಡ್ತೀನಿ. ನಾನು ಇವಾಗ ಕಾಂಪ್ರೋ ಆಗಿದ್ದೀನಿ. ಕಾಂಪನ್ಸೇಷನ್ಗೆ ಒಂದು 5 ಲಕ್ಷ ಆಗಿದ್ದೀನಿ, ಇನ್ನೂ ಬಂದಿಲ್ಲ. ನಂದು ಇನ್ಕಮ್ಮೇ ಅಷ್ಟಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಯೂಟ್ಯೂಬಲ್ಲಿ ಬರೋವಾಗ ಹಾಫ್ ನಿಮಗೆ ಕೊಡಬೇಕು. ಯೂಟ್ಯೂಬಲ್ಲಿ ಅಷ್ಟು ಗ್ರೋತ್ ಮಾಡಿಸು. ಆಗುತ್ತೆ ಅರ್ಶಿನ ಕಾಲ್ಗುಣ. ಸೊ ಗೈಸ್, ನಾವು ಒಂದು ಪಿಕ್ನಿಕ್ ಸ್ಪಾಟಿಗೆ ಬಂದಿದ್ದೀವಿ. ನಾನೇ ನೋಡಿರ್ಲಿಲ್ಲ ಇಂಥ ಒಂದು ಜಾಗ ಇದೆ ಅಂತ ಬೆಂಗಳೂರಲ್ಲಿ. ಇಲ್ಲಿರೋದೆಲ್ಲ ನೋಡ್ಬಿಟ್ಟಾರೆ ನೋಡಿ. ಜನ ಬಂದವರಲ್ಲಿ ಜನ ಸಾಗರ. ಅಲ್ಲಿ ಲಾಸ್ಟಲ್ಲಿರೋ ಕೈಗೆ ಸಿಗಲ್ಲ. ಇಳ್ಕೊಂಡು ಹೋಗೋಣ. ಇಲ್ಲಿಂದ ಹೇಳ್ಬೇಕಾ? ಕನಕ ಕಿಂಡಿ ಅಲ್ಲ, ಸ್ಲಿಪ್ಪರ್ ಬೇರೆ ಜಾರು. ಯಾವಾಗ ಅಷ್ಟೊಂದು ಗೋಳು. ಸ್ಲಿಪ್ಪರ್ ಒಂದು ಜಾರತು ಅಂತ ತರಬರ ಎತ್ಕೊಂಡ್ಬಿಡು. ನಂದು ಏನಂದ್ರೆ ಸೋ ಡಿಫಿಕಲ್ಟ್ ಮ್ಯಾನ್. ಏನು ಇಲ್ಲ, ಇಲ್ಲಿಂದ ಹಿಂಗೆ ಹೋದ್ರೆ ಅಲ್ಲಿ ಹೋಗಿ ಬಿದ್ದಿರ್ತೀವಿ. ಫೋನು ಬಿಡ್ತಲ್ವಲ್ಲ ನೀನು, ಫೋನೆಲ್ಲ ಮಾತಾಡ್ಕೊಂಡು ಏನೋ ಫೋನ್ ಬಿಡ್ದಂಗೆ ಬ್ಲಾಗ್ ಮಾಡ್ಕೊಂಡ್ ಬರ್ತಿದ್ಯಾ? ತೋರಿಸ್ತಾ ಇದ್ದೀನಿ ಅದನ್ನೆಲ್ಲ. ಸಣ್ಣ ಅಡ್ವೆಂಚರ್ ಅಷ್ಟೇ ಗೈಸ್. ಒಂದು ದೊಡ್ಡ ಕೆರೆಯೊಳಕ್ಕೆ ಒಂದು ಸಣ್ಣ ಅಡ್ವೆಂಚರ್. ಇಷ್ಟೇ ಇರೋದು. ಹೇಳ್ಕೊಂಡು ಹೋಗ್ಬಿಡು, ನೀನು ಬಿದ್ಬಿಡು. ನಾನು ಹೊಡ್ರೋಗಿದ್ದು ಸರ್ಜಾಡ್ಡ. ನಾನ್ ಬಿದ್ರೆ ಪರವಾಗಿಲ್ಲ, ಹರ್ಷ ಬಿದ್ರೆ ಅಲ್ಲ ಹೋಗ್ಬಿಟ್ರೆ ಏನ್ ಕತೆ. ನಿನ್ಗೆ ಯಾಕೆ ಆಮೇಲೆ ಹರ್ಷಂಗೆ ಇರೋದೇ ಒಂದು ಆಕ್ಸೆಸರೀಸ್, ಬ್ಯೂಟಿಫುಲ್ ಆಕ್ಸೆಸರೀಸ್ ಅಂದ್ರೆ ಅದೊಂದೇ. ಎಷ್ಟು ಟ್ರೈ ಮಾಡ್ತೀರಾ? ಅಯ್ಯೋ, ಇನ್ನೇ ನೆಕ್ಸ್ಟ್ ವೀಕ್ ಹಾಕ್ಸ್ಕೊತಾರೆ ಅಲ್ಲೋ. ಅವ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತಾರೆ. ಟಚ್ ಮಾಡಿ ಹಿಂಗೆ ಮಾಡ್ಕೊಂಡು ಇದು ಯಾವ ನದಿ ಅಂತ ಗೊತ್ತಾ ಗೈಸ್? ಇಷ್ಟೊಂದು ಜನ ಎಲ್ಲ ಬಂದಿದ್ದೀರಾ. ಅವ್ರೊಬ್ರಿಗೂ ಈ ನದಿ ಹೆಸರೇನು ಅಂತ ಗೊತ್ತಿಲ್ಲ. ಶೋಕಿಗೆ ಅಂತ ಬರ್ತಾರೆ ಗೈಸ್. ನೀನ್ ಹೇಳಿ ಈಗ ಯಾವ ನದಿ ಅಂತ. ದಿಸ್ ಇಸ್ ಅರ್ಕಾವತಿ ನದಿ ಅಂತ ಅನ್ಕೊಂಡಿದ್ದೀನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಅನ್ಕೊಂಡಿದ್ಯಾ? ಅಲ್ಲಲ್ಲ, ಏನೇನೋ ಕೈಗೆ ಎಲ್ಲ ಬಿಟ್ಬಿಟ್ಟವ್ರೆ. ಬೇಡಪ್ಪ, ಅದು ಒಂದು ಮರ ಬೇರೆ ಇಡ್ಸ್ಬಿಟ್ಟಿದ್ಯಾ ಫೋಟೋಶೂಟ್. ಅವನು ಯಾರು ಸೈಕಲ್ ಎಲ್ಲ ತಂದ್ಬಿಟ್ಟ ಅವನಿಗೆ. ಸೈಕ್ಲಿಂಗ್ ಮಾಡ್ಕೊಂಡು ಬರ್ಬೋದು ಅಂತ ಅಲ್ಲ. ನನ್ನ ಲೈಫಲ್ಲೂ ಇಷ್ಟೊಂದು ಸಲ ಈ ಕೆರೆಯಲ್ಲಿ ನೋಡಿರಲಿಲ್ಲ ಗೈಸ್. ಇವತ್ತು ನೋಡ್ತಾ ಇದ್ದೀವಿ. ಅದೇ ನಾನು ಬರ್ತೀನಿ ಅಂದಮೇಲೆ ಹಂಗೆ ಫ್ಯಾನ್ಸ್ ಎಲ್ಲ ಬಂದ್ಬಿಟ್ಟವ್ರೆ ಅಷ್ಟು ನೋಡಕ್ಕೆ. ಇದೆ ಯಾರು ಅರೆ ನನ್ಗೆ ಹಿಂಗೆ ಗೊತ್ತಾ, ಸೈಲೆಂಟ್. ನಾನು ಸೈಲೆಂಟ್ ಆಗಿರ್ತೀನಿ ಅಲ್ಲ, ಅದೇ ಥರ ಅವರು ಸೈಲೆಂಟ್ ಆಗಿರ್ತಾರೆ. ಯಾರು ತಿರುಗು ನೋಡ್ತೀರಾ, ಎಲ್ಲಿ ಗಂಟೆ ಹಿಡ್ಬಿಡ್ತಾರೆ. ಬರೀ ಅಜೀಬ್ ಮಾಡೋದ್ರಲ್ಲೇ ಇರು. ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ತಾ ಇದೆಯಾ? ಎಲ್ಲಾದ್ರೂ ಹೋಗ್ಬೋದು, ಇಟ್ಸ್ ಆಲ್ ಯುವರ್ಸ್. ಈ ಕೆರೆ ನಿಂದೆ.
ಪೀಸ್ ಆಗಿರುತ್ತಲ್ಲ ಹೋಗೋದಷ್ಟೇ, ಅಲ್ಲಿ ಹೋಗ್ಬೋದು. ಎಲ್ಲೋದ್ರೂ ಜನ ಕುಂತಾರೆ, ಸೊ ನೋ ವರೀಸ್. ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗ್ ಬಂದರೆ ಫಾಗ್ ಎಲ್ಲ ಇರುತ್ತಾ? ನಾನೇ ಇವಾಗ ನೋಡ್ತೀನಿ ನೋಡೋಣ. ಗೈಸ್ ಸುತ್ತಾಡಿದಾಯ್ತು, ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು. ಇವಾಗ ತಿನ್ನ ಬಂದ್ವಿ ಮಶ್ರೂಮ್ ಬಿರಿಯಾನಿ. ಮಶ್ರೂಮ್ ಬಿರಿಯಾನಿ ಬೇಕಂತ ನಿಂತಿರೋಣ. ಇಲ್ಲ ಹೊರಗೆ ಮೇಡಮ್ ಅವರೇ ಚಾನ್ಸೇ ಇಲ್ಲ. ಒಂದು ಮಶ್ರೂಮ್ ರೈಸ್ ಬೇಕಾದ್ರೆ ಒಂದು ಮಶ್ರೂಮ್ ರೈಸ್ ಹೇಳ್ಬೇಕು, ಮೆನು ಹೇಳ್ಬೇಕು. ಏನಿರ್ಬೋದು? ಇದರಲ್ಲಿ ಖಾರದ ಪುಡಿ ಬಿಟ್ಟರೆ ನನಗೆ ಬೈಗನ್. ಛೇ We are trying mushroom ಬಿರಿಯಾನಿ. biryani. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಕಪ್ಪೈಸ್ ಫ್ಯಾನ್. 7 ವರ್ಷ ಕೊಡಿಸ್ತೀನಿ. ಏನ್ ಬೇಕು? ಏನು ಕೊಡಿಸ್ತೀಯಾ? ಕುಲ್ಫಿ ಬೇಕಾ? ಇದು ಬೇಕಾ? ಡಬ್ಬ ಬೇಕಾ? ಫೋನ್ ಬೇಕಾ? ನನಗೆ ಸದ್ಯಕ್ಕೆ ಗಾಡಿ ಓಡಿಸ್ಬಿಟ್ಟು ಏನು ಬೇಡ. ಇವತ್ತು ಪೇ ಮಾಡಿಬಿಡು ಸಾಕು. ಇವತ್ತು ಪೇ ಮಾಡಿಬಿಡು ಸಾಕು. ಕ್ಯಾಮ್ರಾ ಆಫ್ ಮಾಡಿ. ಮಾಡ್ದ ಒಂದು ಲಾಸ್ಟ್ ಸ್ಟಾಪ್. ಮನೆಗೆ ಬೇಗ ಹೋಗ್ಬೇಕಂತ ಜ್ಯೂಸ್ ಕೊಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಮನೆಗೆ ಬೇಗ ಹೋಗ್ಬೇಕಂತ ಬೇಗ ಹೋದರೆ ಕೆಲಸ ಹೇಳ್ತಾರೆ ಅಂದ್ಬಿಟ್ಟು ಲೇಟಾಗಿ ಹೋಗ್ಬೇಕಂತ ಜ್ಯೂಸ್ ಕುಡಿತಿರೋದು. ಸುಳ್ಳು ಇಂಥ ಸುಳ್ಳು ಆರೋಪ ಎಲ್ಲ ನೀವು ಕೇಳ್ಬಿಡಿ ಯಶ ಚಾನಲಿಂದ. ಹೌ ವಾಸ್ ಯುವರ್ ಈವ್ನಿಂಗ್? ನಾಲ್ಗೆ ತೊಂದತಾಯ್ತು ಅಷ್ಟೇ. ಸೂಪರ್. ಕಷ್ಟಪಟ್ಕೊಂಡು ಹೇಳ್ತಾ ಇದೆಯಾ ನಿಜ ಹೇಳ್ತಾ ಇದೆಯಾ? ಮನ್ಸಿಗೆ ಬಂದಿದ್ದು ಹೇಳ್ತಾ ಇದ್ದೀನಿ. ಸಖತ್ತಾಗಿತ್ತು. ವಂಡರ್ಫುಲ್ ಈವ್ನಿಂಗ್ ಆಯ್ತು. ಅದಕ್ಕೆ ಅವಾಗೆಲ್ಲ ಹೋಗ್ಬೇಕನ್ನೋದು. ಹಾಂ, ಕರೆದಿದ್ದು ಯಾರು, ತೋರಿಸಿದ್ದು ಯಾರು, ಕ್ರೆಡಿಟ್ಸ್ ಬರಲಿ. ಈ ಥರ ಕೇಳಿ ತಗೊಳ್ಳೋರಿಗೆ ಏನು ಮಾಡೋಕ್ಕಾಗತ್ತೆ, ಕೊಡೋಣ. ಏನು ಬೇಕಾಗಿಲ್ಲ. ನಮ್ಮ ಪ್ಲೇಸ್ನ ನಾವು ತೋರಿಸಿದ್ದೀವಿ ಅಷ್ಟೇ. ಒಳ್ಳೆ ಜನ ಇರೋ ಹತ್ರ ಮಾತ್ರ ಈ ಥರ ಪ್ರಕೃತಿ ಸೌಂದರ್ಯ ಇರುತ್ತೆ. ನಮ್ಮ ಕಡೆನೂ ಐತೆ. ಬಿಲ್ಡಿಂಗ್ಗಳು, ರೋಡ್ಗಳು, ಸಣ್ಣ ರೋಡು ಅವೆಲ್ಲ ಅಲ್ಲ. ಈ ಥರ ಸನ್ಸೆಟ್ ಸ್ಪಾಟು, ಲೇಕ್ ಸ್ಪಾಟು ಅದು ಇದೆ. ಏನಂದರೆ ಟೆರಸ್ ಮೇಲೆ ಹೋಗ್ಬೇಕಷ್ಟೇ. ಒಂದು ಹೊಸ ರೋಡ್ ನೋಡಿದೆ ಅಷ್ಟೇ. ಹೇಗಿರೋದು ಎಲ್ಲ ಸೇಮೆ. ಅದು ನಾನು ತೋರಿಸಿರೋದು ಅದನ್ನ ಹೇಳಿ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಒಂದು ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್. ಮನೆಗೆ ಉಳ್ಕೊಂಡು ಹೊಡೀರಿ. ಇಲ್ಲ ಗೈಸ್, ಇಷ್ಟ ಆಗುತ್ತೆ, ಯಾಕಾಗಲ್ಲ. ನಾನು ಅಷ್ಟು ಕಷ್ಟಪಟ್ಟು ಎಡಿಟ್ ಮಾಡಿ ಎಷ್ಟು ರಿಸ್ಕ್ ತೊಗೊಂಡ್ಬಿಡ್ತೀನಿ ಗೊತ್ತಾ. ವೈಫೈ ವರ್ಕ್ ಆಗೋಲ್ಲ, ಟೆರಸ್ ಮೇಲೆಲ್ಲ ಓಡೋಗ್ತೀನಿ, ಮಳೆಯಲ್ಲೆಲ್ಲ ನಿಂತ್ಕೊಂಡು ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಸಿ ಯು, ಬಾಯ್.